press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಿ ಅಂದರೆ ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳಲ್ಲಿ 3ನೇ ಪ್ರಾಬ್ಲಮ್ವರೆಗೂ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಇವತ್ತು 4ನೇ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಮತ್ತು ನೆಕ್ಸ್ಟ್ ಇರೋ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ 4ನೇ ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ABCD ಒಂದು ತ್ರಾಪಿಜ್ಯ. ABCD ಏನು ಅಂತ ಕೊಟ್ಟಿದ್ದಾರೆ? ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ. ABCD ಒಂದು ತ್ರಾಪಿಜ್ಯ. AB ಸಮಾಂತರ DC, BD ಕರ್ಣ, ಮತ್ತು ADಯ ಮಧ್ಯಬಿಂದು ಮತ್ತು ADಯ ಮಧ್ಯಬಿಂದು E ಆಗಿದೆ. E ಆಗಿದೆ. ಈ ಮೂಲಕ ABಗೆ ಸಮಾಂತರವಾಗಿ ABಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಅದು BCಯನ್ನು F ಬಿಂದುವಿನಲ್ಲಿ ಛೇದಿಸುತ್ತದೆ. BCಯ ಮಧ್ಯಬಿಂದು F ಎಂದು ತೋರಿಸಿ. BCಯ ಮಧ್ಯಬಿಂದು F ಎಂದು ತೋರಿಸಿ. ಸೊ ಇಲ್ಲಿ ಫಸ್ಟ್ ನಾವು ಇಲ್ಲಿ ರೇಖಾಚಿತ್ರ ಕೊಟ್ಟಿದ್ದಾರೆ. ಸೊ ರೇಖಾಚಿತ್ರನ ಡ್ರಾ ಮಾಡ್ಕೊಳ್ಳೋಣ. ಮತ್ತೆ EF ಇದೆ. ABCD EF. A B C D E F. ಅದನ್ನು ಎಲ್ಲದೂ ತಗೊಳ್ಳೋಣ.
ಅಂದರೆ ಇಲ್ಲಿ ಇವೆರಡು ಇಂಟರ್ಸೆಕ್ಟ್ ಆಗಿದಾವಲ್ವಾ, ಛೇದಿಸಿದಾವಲ್ವಾ. ಸೊ ಆ ಪಾಯಿಂಟನ್ನ, ಆ ಬಿಂದುನ ನಾವು ಎಲ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಎ ಬಿ ಸಿ ಡಿ ಒಂದು ಏನು ತ್ರಾಪಿಜ್ಯ. ಎ ಬಿ ಸಮಾಂತರ ಏನಿದೆ ಡಿ ಸಿ ಇದೆ. ಎ ಬಿ ಸಮಾಂತರ ಡಿ ಸಿ. ಬಿ ಡಿ ಕರ್ಣ. ಬಿ ಡಿ ಅನ್ನೋದು ಈ ಎ ಬಿ ಸಿ ಡಿ ತ್ರಾಪಿಜ್ಯಗೆ ಏನದು ಕರ್ಣ. ಮತ್ತು ಎ ಡಿಯ ಮಧ್ಯಬಿಂದು, ಎ ಡಿ ಮಧ್ಯಬಿಂದು ಇ ಆಗಿದೆ. ಈ ಮೂಲಕ ಏನು ಮಾಡಿದ್ದಾರೆ, ಎ ಬಿಗೆ ಒಂದು ಸರಳ ರೇಖೆನ ಡ್ರಾ ಮಾಡಿದ್ದಾರೆ. ಅದು ಎ ಬಿಗೆ ಏನಾಗಿದೆ, ಸಮಾಂತರವಾಗಿದೆ. ಈ ಮೂಲಕ ಎ ಬಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಈ ಮೂಲಕ ಇಲ್ಲಿ ಒಂದು ರೇಖೆನ ಎ ಬಿ ಸಮಾಂತರವಾಗಿ ಎಳೆದಿದ್ದೀವಲ್ವಾ. ಸೊ ಇಲ್ಲಿ ಅದು ಬಿ ಸಿಯನ್ನು ಎಫ್ ಬಿಂದುವಿನಲ್ಲಿ, ಬಿ ಸಿಯನ್ನು ಅಂತ ಅಂದರೆ ಇಲ್ಲಿದೆ, ಬಿ ಸಿಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಸರಳ ರೇಖೆ ಏನು ಮಾಡುತ್ತೆ, ಬಿ ಸಿನಲ್ಲಿ ಅದೋಗ್ಬಿಟ್ಟು ಎಫ್ನಲ್ಲಿ ಏನಾಗುತ್ತೆ, ಛೇದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಗಿದೆ ಅಲ್ವಾ. ಈಗ ನಾವು ಇಲ್ಲಿ ಏನನ್ನ ಕಂಡುಹಿಡಿಬೇಕಪ್ಪ ಅಂತ ಅಂದರೆ, ಬಿ ಸಿಯ ಮಧ್ಯಬಿಂದು ಎಫ್ ಎಂದು ತೋರಿಸಿ. ಬಿ ಸಿನ ಮಧ್ಯಬಿಂದು ಎಫ್ ಅಂತ ನಾವಿಲ್ಲಿ ತೋರಿಸ್ಬೇಕು. ಸೊ ನೋಡಿ ಮಕ್ಕಳೇ, ಇಲ್ಲೊಂದು ತ್ರಿಭುಜ ಇದೆ ಅಲ್ವಾ. ಯಾವ ತ್ರಿಭುಜ, ಎ ಡಿ ಬಿ ತ್ರಿಭುಜ. ತ್ರಿಭುಜ ಎ ಡಿ ಬಿಯಲ್ಲಿ ಇದಿಷ್ಟು ತ್ರಿಭುಜ ನೋಡಿ. ತ್ರಿಭುಜ ಎ ಡಿ ಬಿ ಅನ್ನೋದೊಂದು ತ್ರಿಭುಜ. ಅಲ್ಲಿ ಇ ಅನ್ನೋದು ಎ ಡಿಗೆ ಏನಾಗಿದೆ, ಎ ಡಿಯ ಮಧ್ಯಬಿಂದು ಇ, ಆಗಿದೆ. ಆಯಿತಾ. ಇಲ್ಲಿ ನಾವು ಏನಂತ ಬರೀಬೋದಪ್ಪ ಅಂದರೆ, ಇ ಎಲ್ ಸಮಾಂತರ ಎ ಬಿ, ಇ ಎಲ್ ಸಮಾಂತರ ಎ ಬಿ, ಇ ಎಲ್ ಸಮಾಂತರ ಎ ಬಿ ಆಗಿರುತ್ತೆ. ಹಾಗಾದರೆ ಇ ಎಲ್ ಅನ್ನೋದು ಎ ಬಿನ ಎಷ್ಟಿರುತ್ತೆ, ಅರ್ಧದಷ್ಟಿರುತ್ತೆ ಅಲ್ವಾ. ಹಾಗಾದರೆ ಡಿ ಸಿ ಅನ್ನೋದು ಎ ಬಿಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ ಅಂತ ಬರಿಬೋದಲ್ವಾ. ಯಾವುದನ್ನ ಯೂಸ್ ಮಾಡಿಕೊಂಡು, ತ್ರಿಭುಜ ಎ ಡಿ ಬಿನ ಯೂಸ್ ಮಾಡ್ಕೊಂಡ್ಬಿಟ್ಟು. ಇ ಎಲ್ ಸಮಾಂತರ ಎ ಬಿ, ಇ ಎಲ್ ಸಮಾಂತರ ಎ ಬಿ. ಎಲ್ ಅನ್ನೋದು ಬಿ ಡಿನ ಮಧ್ಯಬಿಂದು, ಬಿ ಡಿಯ ಮಧ್ಯಬಿಂದು ಎಲ್. ಅದಕ್ಕೆ ಇ ಎಲ್ ಸಮಾಂತರ ಎ ಬಿ ಅಂತ ಬರ್ಕೊಂಡಿದ್ದೀವಿ. ಇ ಎಫ್ ಅನ್ನೋದು ಎ ಬಿಗೇನು ಸಮಾಂತರ. ಇ ಎಫ್ ಅನ್ನೋದು ಎ ಬಿಗೆ ಸಮಾಂತರ. ಯಾಕಂದರೆ ಎ ಬಿ ಸಮಾಂತರ ಡಿ ಸಿ ಇದ್ದಾಗ ಎ ಬಿ ಸಮಾಂತರ ಇ ಎಫ್ ಆಗುತ್ತೆ. ಎ ಬಿ ಸಮಾಂತರ ಇ ಎಫ್, ಎ ಬಿ ಸಮಾಂತರ ಇ ಎಫ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಎ ಬಿ ಸಮಾಂತರ ಡಿ ಸಿ ಅಂತ ಕೊಟ್ಟಾಗ ಡಿ ಸಿಗೆ ಇ ಎಫ್ ಸಮಾಂತರ ಆಗುತ್ತೆ, ಎ ಬಿನೂ ಕೂಡ ಸಮಾಂತರ ಆಗುತ್ತೆ. ಎ ಬಿ ಸಮಾಂತರ ಇ ಎಫ್ ಅಂತ ಬರ್ಕೋಬೋದು ಅವಾಗ. ನೆಕ್ಸ್ಟು ನಾವು ಇನ್ನೊಂದು ತ್ರಿಭುಜನ ತಗೊಳ್ಳೋಣ. ಯಾವುದು ಅಂತ ಅಂದರೆ ತ್ರಿಭುಜ ಡಿ ಸಿ ಬಿ. ತ್ರಿಭುಜ ಡಿ ಸಿ ಬಿ. ಈಗ ಎ ಡಿ ಬಿ ತೊಗೊಂಡಿದ್ವಿ, ಈಗ ಡಿ ಬಿ ಸಿ ತೊಗೊಳ್ಳೋಣ, ಅಥವಾ ಡಿ ಸಿ ಬಿ. ತ್ರಿಭುಜ ಡಿ ಬಿ ಸಿಯಲ್ಲಿ, ತ್ರಿಭುಜ ಡಿ ಬಿ ಸಿಯಲ್ಲಿ ಡಿ ಸಿ ಸಮಾಂತರ ಎಲ್ ಎಫ್, ಡಿ ಸಿ ಸಮಾಂತರ ಎಲ್ ಎಫ್. ಡಿ ಸಿ ಅನ್ನೋದು ಎಲ್ ಎಫ್ಗೆ ಏನು ಸಮಾಂತರ. ಯಾಕಂದರೆ ಬಿ ಡಿಯ ಮಧ್ಯಬಿಂದು ಎಲ್ ಆಗಿದೆ. ಬಿ ಡಿಯ ಮಧ್ಯಬಿಂದು ಎಲ್ ಆಗಿದೆ. ಆಗ ಇವರು ಕೊಟ್ಟಿದ್ದಾರಲ್ವ, ಡಿ ಸಿ ಅನ್ನೋದು ಎ ಬಿಗೆ ಸಮಾಂತರ ಆದರೆ ಎ ಬಿ ಅನ್ನೋದು ಇ ಎಫ್ಗೂ ಕೂಡ ಸಮಾಂತರ ಅಲ್ವಾ. ಎ ಬಿ ಸಮಾಂತರ ಇ ಎಫ್.
ಹೀಗಂದರೆ ಏನರ್ಥ, ಡಿ ಸಿ ಸಮಾಂತರ ಎಲ್ ಎಫ್. ಡಿ ಸಿ ಸಮಾಂತರ ಎಲ್ ಎಫ್ ಅಂತ ಯಾವಾಗ ಬರ್ಕೊತೀವಿ, ಎಫ್ ಅನ್ನೋದು ಬಿ ಸಿಗೆ ಮಧ್ಯಬಿಂದು ಆದಾಗ. ಬಿ ಸಿಯ ಮಧ್ಯಬಿಂದು ಎಫ್, ಬಿ ಸಿಯ ಮಧ್ಯಬಿಂದು ಎಫ್. ಸೊ ಈಗ ನಾವೇನು ಪ್ರೂವ್ ಮಾಡಿದ್ವಿ, ಬಿ ಸಿಯ ಮಧ್ಯಬಿಂದು ಎಫ್ ಅಂತ ಪ್ರೂವ್ ಮಾಡಿದ್ವಿ. ನೋಡಿ ಇಲ್ಲಿ ಏನು ಮಾಡಬೇಕು ಫಸ್ಟು ಅಂತ ಅಂದರೆ, ಎ ಡಿ ಬಿ ಒಂದು ತ್ರಿಭುಜ, ಎ ಡಿ ಬಿ ತ್ರಿಭುಜ, ಈ ತ್ರಿಭುಜನ ತಗೋಬೇಕು. ಎ ಬಿ ಡಿ ತ್ರಿಭುಜನ, ಎ ಬಿ ಡಿ ತ್ರಿಭುಜದಲ್ಲಿ ಇ ಎಲ್ ಸಮಾಂತರ ಎ ಬಿ ಅಂತ ಬರ್ಕೋಬೋದು. ಯಾಕಂದರೆ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಇ ಎಲ್ ಸಮಾಂತರ ಎ ಬಿ ಅಂತ ಬರ್ಕೊಂಡಾಗ ಇಲ್ಲಿ ಎ ಬಿ ಸಮಾಂತರ ಡಿ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಇ ಎಫ್ ಕೂಡ ಆಗುತ್ತಲ್ವ, ನೋಡಿ ಆಗುತ್ತೆ. ನೆಕ್ಸ್ಟು ಇ ಎಲ್ ಸಮಾಂತರ ಎ ಬಿ ಅಂತ ಯಾಕೆ ಬರ್ಕೊತೀವಿ ಅಂದರೆ, ಎಲ್ ಅನ್ನೋದು ಬಿ ಡಿಯ ಮಧ್ಯಬಿಂದು. ನೆಕ್ಸ್ಟು ಇನ್ನೊಂದು ತ್ರಿಭುಜ ಇದೆ ಈ ಕಡೆ, ಬಿ ಡಿ ಸಿ ಅನ್ನೋದೊಂದು ತ್ರಿಭುಜ. ಆ ಬಿ ಡಿ ಸಿ ತ್ರಿಭುಜದಲ್ಲಿ ಡಿ ಸಿ ಸಮಾಂತರ ಎಲ್ ಎಫ್ ಅಂತ ಬರಿಬೋದಾ. ಡಿ ಸಿ ಸಮಾಂತರ ಎಲ್ ಎಫ್, ಎಲ್ ಅನ್ನೋದು ಬಿ ಡಿನ ಮಧ್ಯಬಿಂದು. ಹಾಗಾದಾಗ ಎಲ್ ಎಫ್ ಅನ್ನೋದು ಡಿ ಸಿಗೆ ಸಮಾಂತರ ಆದಾಗ ಡಿ ಸಿ ಸಮಾಂತರ ಎ ಬಿ ಅಂತ ಬರ್ಕೊತೀವಿ. ಡಿ ಸಿ ಸಮಾಂತರ ಎ ಬಿ, ಯಾಕಂದರೆ ಡಿ ಸಿ ಸಮಾಂತರ ಎ ಬಿ ಅಂತ ಕೊಟ್ಟಿದ್ದಾರೆ. ಡಿ ಸಿ ಸಮಾಂತರ ಇ ಎಫ್ ಅಂತಲೂ ಬರ್ಕೊತೀವಿ. ಈ ಥರ ಬಂತು ಅಂದರೆ ಎಫ್ ಅನ್ನೋದು ಬಿ ಸಿಗೆ ಏನಾಗಿರುತ್ತೆ, ಮಧ್ಯಬಿಂದು ಆಗಿರುತ್ತೆ. ಈ ಥರ ನಾವೆರಡೂ ತ್ರಿಭುಜನ ತೊಗೊಂಡ್ಬಿಟ್ಟು ಅಲ್ಲಿ ಯಾವುದು ಯಾವುದಕ್ಕೆ ಮಧ್ಯಬಿಂದು ಆಗಿರುತ್ತೆ ಅಂತ ಪ್ರೂವ್ ಮಾಡೋದಷ್ಟೇ. ನೆಕ್ಸ್ಟು ಒನ್ ಟೈಮ್ ನೋಡ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟು ನಾವು 5ನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿ ಬಾಹುಗಳ ಎ ಬಿ ಮತ್ತು ಸಿ ಡಿ
ಬಾಹುಗಳ ಮಧ್ಯಬಿಂದುಗಳು ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ. ಇ ಮತ್ತು ಎಫ್ ಆಗಿದೆ. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿಡಿ ಕರ್ಣವನ್ನು ಮಧ್ಯ ಇಲ್ಲಿ ಕಾಣಿಸ್ತಾ ಇರಲಿಲ್ವ ನಿಮಗೆ? ಮಧ್ಯ ಬಿಂದುಗಳು ಬಿಡಿ ಕರ್ಣವನ್ನು ತ್ರಿಭಾಗಿಸುತ್ತದೆ. ತ್ರಿಭಾಗಿಸುತ್ತವೆ ಎಂದು ತೋರಿಸಿ. ಇಲ್ಲಿ ರೇಖಾಚಿತ್ರ ಇದೆ, ಡ್ರಾ ಮಾಡ್ಕೊಳ್ಳೋಣ. ಎ ಬಿ ಸಿ ಡಿ. ಎ ಮತ್ತು ಸಿ ಇಂದ ಹೇಗಿದೆ ಇಲ್ಲಿ ನೇಮ್ ಕೊಡೋಣ. ಇದು ಇ ಎಫ್ ಪಿ ಕ್ಯೂ. ಹೇಗಿದೆ ಅಲ್ವಾ ಮಕ್ಕಳೇ? ಸೊ ರೇಖಾಚಿತ್ರ ಮತ್ತು ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿ
ಸಿ ಡಿ ಬಾಹುಗಳ ಮಧ್ಯಬಿಂದುಗಳು ಇ ಮತ್ತು ಎಫ್ ಆಗಿದೆ. ನೋಡಿ, ಎ ಬಿಗೆ ಮಧ್ಯಬಿಂದು ಇ, ಡಿ ಸಿನ ಮಧ್ಯಬಿಂದು ಎಫ್. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಆ ಚತುರ್ಭುಜದಲ್ಲಿ ಇ ಅನ್ನೋದು ಇ ಮತ್ತು ಎಫ್ ಅನ್ನೋದು ಮಧ್ಯಬಿಂದುಗಳಾಗಿದ್ದಾವೆ ಅಲ್ವಾ. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು. ಎ ಎಫ್ ಅನ್ನೋದೊಂದು ರೇಖಾಖಂಡ, ಇ ಸಿ ಅನ್ನೋದೊಂದು ರೇಖಾಖಂಡಗಳು ಬಿ ಡಿ ಕರ್ಣವನ್ನು, ಇಲ್ಲೊಂದು ಬಿ ಡಿ ಕರ್ಣ ಇದೆ ಅಲ್ವಾ, ಆ ಕರ್ಣನ ಏನು ಮಾಡುತ್ತೆ ಅಂತ ಅಂದರೆ ಕರ್ಣವನ್ನು ತ್ರಿಭಾಗಿಸುತ್ತವೆ. ಯಾವ್ಯಾವು? ಎ ಇ ಮತ್ತು ಇ ಸಿ ರೇಖಾಖಂಡಗಳು ಡಿ ಬಿ ಅಥವಾ ಬಿ ಡಿ ಕರ್ಣವನ್ನು ತ್ರಿಭಾಗಿಸುತ್ತವೆ ಅಂತ ಅಂದರೆ 3 ಭಾಗ ಮಾಡುತ್ತೆ ಅಂತ ಅರ್ಥ. ನೋಡಿ ಇಲ್ಲಿ ಡಿ ಪಿ ನಾವೇನು ಇಂಪ್ರೂವ್ ಮಾಡಬೇಕಪ್ಪ ಅಂದರೆ ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಅಂತ ಪ್ರೂವ್ ಮಾಡ್ಕೋಬೇಕು. ಆಯಿತಾ? ಇದು ನಾವು ಪ್ರೂವ್ ಮಾಡಬೇಕಾಗಿರೋದು. ಬಿ ಡಿ ಕರ್ಣದಲ್ಲಿ ಎಷ್ಟು ಪಾರ್ಟ್ಸ್ ಇದೆ? ಭಾಗಗಳಿದ್ದಾವೆ. 1 ಪಾರ್ಟು ಯಾವುದು? ಡಿ ಪಿ ಒಂದು ಭಾಗ, ಪಿ ಕ್ಯೂ ಒಂದು ಭಾಗ, ಕ್ಯೂ ಬಿ ಒಂದು ಭಾಗ ಅಂತ 3 ಭಾಗಗಳಾಗಿ ವಿಭಾಗಿಸುತ್ತೆ ಅಂತ ಮಾಡಬೇಕು. ಯಾವ ರೇಖಾಖಂಡಗಳು? ಯಾವ ರೇಖಾಖಂಡ? ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಏನ ಬಿ ಡಿ ಕರ್ಣನ ತ್ರಿಭಾಗಿಸುತ್ತವೆ ಅಂತ ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಅವರು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರಲ್ವಾ. ಇಲ್ಲಿ ನಾವು ಈಗ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಇಲ್ಲಿ ಎ ಇ ಅನ್ನೋದು ಇ ಸಿಗೆ ಏನು ಸಮಾಂತರವಾಗಿರುತ್ತೆ. ಯಾಕೆ ಅಂತಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಲ್ವಾ, ಅದಕ್ಕೆ. ಎ ಬಿ ಪ್ಯಾರಲಲ್ ಟು ಸಿ ಡಿ, ಇಲ್ಲಿ ನೋಡಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಾಗ ಎ ಬಿ ಅನ್ನೋದು ಎ ಬಿ ಸಿ ಡಿ ಇಲ್ಲಿ ಏನು ನಾವು ಪ್ರೂವ್ ಮಾಡ್ತಿದ್ದೀವಿ ಅಂತ ಅಂದರೆ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಎ ಬಿ ಸಿ ಡಿ ಒಂದು ಅದಕ್ಕೆ ಈ ಥರ ಬರ್ಕೋಬೇಕು. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಅನ್ನೋದು ಎ ಬಿ ಸಮಾಂತರ ಸಿ ಡಿ ಆಗಿರುತ್ತೆ. ಯಾಕಂದರೆ ಅಭಿಮುಖ ಬಾಹುಗಳು ಸಮ ಆಗಿರ್ತವೆ, ಅದಕ್ಕೆ ಎ ಬಿ ಸಮಾಂತರ ಸಿ ಡಿ. ಎ ಬಿ ಸಮಾಂತರ ಸಿ ಡಿ ಆದಾಗ ಎ ಇ ಸಮಾಂತರ ಸಿ ಎಫ್ ಆಗಿರುತ್ತಲ್ವ. ಎ ಇ ಸಮಾಂತರ ಸಿ ಎಫ್ ಆಗಿರುತ್ತೆ. ಯಾಕೆಂದರೆ ಎ ಬಿ ಸಿ ಡಿನ ಒಳಗಿನ ಭಾಗಗಳವು. ಸೊ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಅಂದಾಗ ಎ ಇ ಮತ್ತು ಎಫ್ ಸಿ ಅನ್ನೋವು ಅಭಿಮುಖ ಬಾಹುಗಳು ಅಂತ ತಗೊಂಡಾಗ ನಾವು ಕನ್ಸಿಡರ್ ಮಾಡಿಕೊಂಡಾಗ ಎ ಇ ಸಮಾಂತರ ಸಿ ಎಫ್ ಅಂತ ಬರ್ಕೋಬೋದು. ಹಾಗಾದರೆ ಎ ಬಿ ಅನ್ನೋದು ಸಿ ಡಿಗೆ ಏನು ಸಮ ಆಗಿರುತ್ತೆ? ಎ ಇ ಈಕ್ವಲ್ ಟು ಸಿ ಎಫ್ ಆಗಿರುತ್ತೆ. ಈಗ ನಾವು ಏನಂತ ಬರಿಬೋದು? ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಅಂತ ಬರ್ಕೋಬೋದು. ಸಮಾಂತರ ಚತುರ್ಭುಜ. ಈಗ ನೆಕ್ಸ್ಟು ಇಲ್ಲಿ ತ್ರಿಭಾಗಿಸುತ್ತವೆ ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೆ ನೋಡ್ರಿ ಇಲ್ಲೊಂದು ತ್ರಿಭುಜ ಇದೆ ಮತ್ತು ಇಲ್ಲೊಂದು ತ್ರಿಭುಜ ಇದೆ. ಫಸ್ಟಿಂದು ಡಿ ಕ್ಯೂ ಸಿ ಒಂದು ತ್ರಿಭುಜ, ಆಮೇಲೆ ಎ ಪಿ ಬಿ ಒಂದು ತ್ರಿಭುಜ. ಅಲ್ಲಿ ಏನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಇದು ಫಸ್ಟು ನೋಡ್ಕೊಳ್ಳಿ.
ನೋಡಿ ಇಲ್ಲಿ ತ್ರಿಭುಜ ಡಿ ಕ್ಯೂ ಸಿಯಲ್ಲಿ ತ್ರಿಭುಜ ಡಿ ಕ್ಯೂ ಸಿಯಲ್ಲಿ ತ್ರಿಭುಜ ನೋಡಿ ಡಿ ಕ್ಯೂ ಸಿಯಲ್ಲಿ ಪಿ ಎಫ್ ಸಮಾಂತರ ಕ್ಯೂ ಸಿ ಅಂತ ಬರಿಬೋದಲ್ವಾ, ಯಾಕಂದರೆ ಪಿ ಅನ್ನೋದು ಡಿ ಕ್ಯೂಗೆ ಮಧ್ಯಬಿಂದು ಆಗಿದೆ. ಪಿ ಎಫ್ ಸಮಾಂತರ ಕ್ಯೂ ಸಿ, ಪಿ ಎಫ್ ಸಮಾಂತರ ಕ್ಯೂ ಸಿ ಅಂತ ಬರಿಬೋದು. ನೆಕ್ಸ್ಟು ಏನು ಬರಿಬೋದು ಅಂತ ಅಂದರೆ ಇಲ್ಲಿ ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬೋದು. ಪಿ ಅನ್ನೋದು ಡಿ ಕ್ಯೂಗೇನು ಮಧ್ಯಬಿಂದು. ಪಿ ಎಫ್ ಈಕ್ವಲ್ ಟು ಕ್ಯೂ ಸಿ ಅಥವಾ ಪಿ ಎಫ್ ಈಕ್ವಲ್ ಟು ಕ್ಯೂ ಸಿ ಸಮಾಂತರ ಮತ್ತು ಸಮ ಆಗಿರ್ತವೆ. ಪಿ ಎಫ್ ಈಕ್ವಲ್ ಟು ಕ್ಯೂ ಸಿ, ಪಿ ಎಫ್ ಈಕ್ವಲ್ ಟು ಕ್ಯೂ ಸಿ, ಎಫ್ ಅನ್ನೋದು ಡಿ ಸಿಗೆ ಮಧ್ಯಬಿಂದು. ಅದಕ್ಕೆ ಡಿ ಪಿ ಈಕ್ವಲ್ ಟು ಪಿ ಕ್ಯೂ. ನೆಕ್ಸ್ಟು ಇನ್ನೊಂದು ತ್ರಿಭುಜ ಇದೆ. ಆ ತ್ರಿಭುಜ ಯಾವುದು? ಆ ತ್ರಿಭುಜ ಎ ಪಿ ಬಿ. ಇದಿಷ್ಟನ್ನು ಸೇರಿಸಿ ಒಂದನೇ ಸಮೀಕರಣ ಅಂತ ಬರ್ಕೊಳ್ಳೋಣ. ತ್ರಿಭುಜ ಎ ಪಿ ಬಿಯಲ್ಲಿ ತ್ರಿಭುಜ ಎ ಪಿ ಬಿಯಲ್ಲಿ ಎ ಪಿ ಬಿಯಲ್ಲಿ ಏನಂತ ಬರಿಬೋದಪ್ಪ? ಎ ಪಿ ಬಿ ತ್ರಿಭುಜದಲ್ಲಿ ಎ ಪಿ ಬಿ ತ್ರಿಭುಜದಲ್ಲಿ ಪಿ ಕ್ಯೂ ಈಕ್ವಲ್ ಟು ಎ ಇ ಅಂತ ಬರಿಬೋದಾ? ಪಿ ಕ್ಯೂ ಈಕ್ವಲ್ ಟು ಎ ಇ. ಇಲ್ಲಿ ಈ ತ್ರಿಭುಜದಲ್ಲಿ ಕ್ಯೂ ಅನ್ನೋದು ಪಿ ಬಿಗೆ ಏನಾಗುತ್ತೆ? ಮಧ್ಯಬಿಂದು ಆಗುತ್ತೆ. ಆವಾಗ ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಅಂತ ಬರಿಬೋದು. ಪಿ ಕ್ಯೂ ಈಕ್ವಲ್ ಟು ಕ್ಯೂ ಇಂಟು ಬಿ ಅಂತ ಬರಿಬೋದು. ಯಾಕಂದರೆ ಪಿ ಬಿನ ಮಧ್ಯಬಿಂದು ಕ್ಯೂ, ಕ್ಯೂ ಪಿ ಬಿಯ ಮಧ್ಯಬಿಂದು, ಬಿಂದು. ನೆಕ್ಸ್ಟು ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಅಂತ ಬಂದಿದೆ. ಇಲ್ಲಿ ಡಿ ಪಿ ಈಕ್ವಲ್ ಟು ಪಿ ಕ್ಯೂ, ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಅಂತ ಬಂದಿದೆ. ಪಿ ಎಫ್ ಈಕ್ವಲ್ ಟು ಕ್ಯೂ ಸಿ ಬಿಡಿ. ಇಲ್ಲಿ ಇದನ್ನು ಸಮೀಕರಣ 1 ಅಂತ ತಗೊಂಡಾಗ ಇದನ್ನು ನಾವು ಸಮೀಕರಣ 2 ಅಂತ ತಗೊಳ್ಳೋಣ. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಏನಂತ ಬರಿಬೋದು ನೋಡಿ? ಡಿ ಪಿ ಪಿ ಕ್ಯೂ ಅನ್ನೋದು 2 ಟೈಮ್ ಮಧ್ಯ 1 ಟೈಮ್ ಬರ್ಕೊಳ್ಳೋಣ. ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು ಬಿ ಕ್ಯೂ, ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು ಬಿ ಕ್ಯೂ ಅಂತ ಬಂತು. ಈಗ ಏನು ಮಾಡಿದ್ವಿ? ಬಿ ಡಿ ಕರ್ಣನ ಎ ಇ ಮತ್ತು ಇ ಸಿ ರೇಖಾಖಂಡಗಳು ತ್ರಿಭಾಗಿಸಿದ್ದಾವೆ ಅಂತ ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. ಸೊ 1 ಟೈಮ್ ನೋಡ್ಕೊಳ್ಳಿ.
ಸೊ ನೆಕ್ಸ್ಟು ನಾವು 6ನೇ ಪ್ರಾಬ್ಲಮ್ಗೆ ಹೋಗೋಣ. ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ತೋರಿಸಿ. ನೋಡಿ, ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಒಂದು ಚತುರ್ಭುಜ ಇದೆ. ಆ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳು ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ABCD ಒಂದು ಚತುರ್ಭುಜ ಅಂತ ತಗೊಂಡಾಗ ಆ ಚತುರ್ಭುಜದಲ್ಲಿ ಎಲ್ಲ ಬಾಹುಗಳಿಗೂ ಮಧ್ಯಬಿಂದುಗಳನ್ನ ಇಟ್ಟಾಗ ಅವು ಏನು ನಾವು ಮಧ್ಯಬಿಂದುಗಳನ್ನ ನಾವು ಸೇರಿಸ್ತೀವಲ್ವ, ಆ ರೇಖಾಖಂಡಗಳು ಪರಸ್ಪರ ಅರ್ಧಿಸುತ್ತವೆ. ಅವುಗಳು ಏನಾಗ್ತವೆ ಅಂತ ಅಂದರೆ ಆ ರೇಖಾಖಂಡಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ನೋಡಿ, ಫಸ್ಟು ಅವರು ಏನು ಹೇಳಿದ್ದಾರೆ, ಒಂದು ಚತುರ್ಭುಜದ ಅಭಿಮುಖ ಬಾಹುಗಳ ಒಂದು ಚತುರ್ಭುಜನ ನಾವಿಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಚತುರ್ಭುಜನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಇದೊಂದು ಚತುರ್ಭುಜ ಅಂತ ಅಂದ್ಕೊಳ್ಳೋಣ. A B C D ಒಂದು ಚತುರ್ಭುಜ ಅಂತ ಅಂದ್ಕೊಳ್ಳೋಣ. ಇಲ್ಲಿ P Q AB ನ ಮಧ್ಯಬಿಂದು P, BC ನ ಮಧ್ಯಬಿಂದು Q, CD ನ ಮಧ್ಯಬಿಂದು R, DA ನ ಮಧ್ಯಬಿಂದು S. ಇವನ್ನ ನಾವೀಗ ಏನು ಮಾಡೋಣ, ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಜಾಯಿನ್ ಮಾಡ್ತೀವಿ. ಇಲ್ಲಿ PR ಅಲ್ಲೇ ಒಂದು ಕರ್ಣ ಬರುತ್ತೆ.
ಪಿ ಆರ್ ಎಸ್ ಕ್ಯೂ ಎಸ್ ಕ್ಯೂ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಯಿಂದ ಸಿಗೆ ಒಂದು ಕರ್ಣನ ಡ್ರಾ ಮಾಡ್ಕೊತೀನಿ. ಎಯಿಂದ ಸಿಗೆ ಈ ಥರ ನೋಡಿ, ಈ ಥರ ಬರುತ್ತದು. ಇಲ್ಲಿ ನಾವು ಏನನ್ನು ಪ್ರೂವ್ ಮಾಡಬೇಕು ಅಂತ ಅಂದರೆ ಎಸ್ ಕ್ಯೂ ಪಿ ಆರ್ಗೆ ಪಿ ಆರ್ ಎರಡು ಹರ್ದಿಸುತ್ತವೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಇಲ್ಲಿ ಎ ಬಿ ಸಿ ಡಿ ಇನ್ನೊಂದ್ಸರಿ ಹೇಳ್ತೀನಿ, ಕ್ವಶನ್ನ ಅರ್ಥ ಮಾಡಿಸ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಚತುರ್ಭುಜ. ಒಂದು ಚತುರ್ಭುಜ ಅಂದರೆ ನಾನು ಎ ಬಿ ಸಿ ಡಿ ಒಂದು ಚತುರ್ಭುಜ ಅಂತ ತಗೊಂಡಿದ್ದೀನಿ. ಅದರ ಅಭಿಮುಖ ಬಾಹುಗಳು, ಇದು ಎ ಬಿಗೆ ಅಭಿಮುಖ ಬಾಹು ಸಿ ಡಿ, ಎ ಡಿಗೆ ಅಭಿಮುಖ ಬಾಹು ಬಿ ಸಿ ಆಗಿದೆ. ಈಗ ಒಂದು ಚತುರ್ಭುಜ ಇದೆ, 4 ಬಾಹುಗಳಿದ್ದಾವೆ. ಆ ಮಧ್ಯ ಬಿಂದುಗಳನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ, ಫೈಂಡ್ ಮಾಡ್ಕೊಂಡಿದ್ದೀವಿ. ಆಗ ಇವನ್ನೇನು ಸೇರಿಸ್ತಾರಲ್ವ, ಈ ಥರ ಸೇರಿಸಿದಾಗ ಇಲ್ಲಿ ರೇಖಾಖಂಡ ಇಲ್ಲಿ ಬರ್ತಾವಲ್ವ ರೇಖಾಖಂಡಗಳು, ಅವುಗಳು ಪರಸ್ಪರ ಏನಾಗ್ತವೆ ಅಂತ ತೋರಿಸ್ಬೇಕು, ಅರ್ಧಿಸುತ್ತವೆ ಅಂತ ತೋರಿಸ್ಬೇಕು. ಸೊ ಇಲ್ಲಿ ಫಸ್ಟು ನಾವೇನು ಮಾಡೋಣ ಅಂತ ಅಂದರೆ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸ್ಕೊಳ್ಳೋಣ. ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಒಂದು ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ನಾವು ಇದಕ್ಕೆ ಮಧ್ಯಬಿಂದು ಪ್ರಮೇಯನ ಯೂಸ್ ಮಾಡ್ಕೊಳ್ಳೋಣ. ಅದು ಸಮಾಂತರ ಚತುರ್ಭುಜ ಅಂತಲ್ಲ, ಮಧ್ಯಬಿಂದು ಪ್ರಮೇಯನ ಯೂಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಪಿ ಆರ್ ಅನ್ನೋದು ಪಿ ಆರ್ ಎ ಸಿ, ಇಲ್ಲಿ ಯಾವುದು ತ್ರಿಭುಜ ಬರುತ್ತೆ, ಎ ಡಿ ಸಿ ತ್ರಿಭುಜ. ಎ ಡಿ ಸಿಯಲ್ಲಿ ತ್ರಿಭುಜ ಎ ಡಿ ಸಿಯಲ್ಲಿ ಎಸ್ ಆರ್ ಅನ್ನೋದು ಎ ಸಿಗೇನು ಸಮಾಂತರ ಆಗಿರುತ್ತೆ. ಎಸ್ ಆರ್ ಸಮಾಂತರ ಎ ಸಿ. ಎಸ್ ಆರ್ ಸಮಾಂತರ ಎ ಸಿ ಆದಾಗ ಎಸ್ ಆರ್ ಅನ್ನೋದು ಎ ಸಿಗೆ ಎಷ್ಟಿರುತ್ತೆ, ಅರ್ಧ ಇರುತ್ತೆ. ಎಸ್ ಆರ್ ಈಕ್ವಲ್ ಟು ಅರ್ಧ ಇಂಟು ಎ ಸಿ ಆಗಿರುತ್ತೆ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಅದೇ ಥರ ಇಲ್ಲಿ ಇನ್ನೊಂದು ತ್ರಿಭುಜ ಇದೆ ಅಲ್ವಾ, ತ್ರಿಭುಜ ಎ ಬಿ ಸಿಯಲ್ಲಿ ಪಿ ಕ್ಯೂ ಸಮಾಂತರ ಎ ಸಿ ಅಂತ ಬರೀಬೋದಾ? ಯಾಕಂದರೆ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಬರ್ಕೊಂಡಿದ್ದೀನಿ ನಾನು. ಪಿ ಕ್ಯೂ ಸಮಾಂತರ ಎ ಸಿ, ಪಿ ಕ್ಯೂ ಸಮಾಂತರ ಎ ಸಿ. ಪಿ ಕ್ಯೂ ಈಕ್ವಲ್ ಟು, ಪಿ ಕ್ಯೂ ಅನ್ನೋದು ಎ ಸಿನ ಎಷ್ಟಿರುತ್ತೆ, ಅರ್ಧ ಇರುತ್ತೆ. ಪಿ ಕ್ಯೂ ಈಕ್ವಲ್ ಟು ಅರ್ಧ ಇಂಟು ಎ ಸಿ. ಇದನ್ನ ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಈಗ ಸಮೀಕರಣ 1 ಮತ್ತು 2 ಅನ್ನು ತಗೊಂಡಾಗ ಸಮೀಕರಣ 1 ಮತ್ತು 2ರಿಂದ ಏನಂತ ಬರೀಬೋದು ನೋಡ್ರಿ, ಎಸ್ ಆರ್ ಸಮಾಂತರ ಪಿ ಕ್ಯೂ ಅಂತ ಬರಿಬೋದಲ್ವಾ. ಇಲ್ಲಿ ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರಿಬೋದು ನೋಡಿ. ಎಸ್ ಆರ್ ಸಮಾಂತರ ಪಿ ಕ್ಯೂ, ಎಸ್ ಆರ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರೆದಾಗ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಬಂತಲ್ವಾ. ಸಮಾಂತರ ಚತುರ್ಭುಜ ಅಂತ ನಾವು ಪ್ರೂವ್ ಮಾಡ್ಕೊಂಡ್ವಿ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಏನಾಗಿರ್ತವೆ, ಅರ್ಧಿಸಿರ್ತವೆ. ಅದೊಂದು ಪ್ರಮೇಯ ಇದೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ.
ಈಗ ಸಮಾಂತರ ಚತುರ್ಭುಜದ ಕರ್ಣಗಳು ಇಲ್ಲಿ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ತಗೊಂಡಿದ್ದೀವಿ. ಈ ಪಿ ಕ್ಯೂ ಆರ್ ಎಸ್ನ ಕರ್ಣ ಯಾವುದ್ಯಾವುದಪ್ಪ ಅಂತ ಅಂದರೆ ಪಿ ಆರ್ ಮತ್ತು ಎಸ್ ಕ್ಯೂ. ಪಿ ಆರ್ ಮತ್ತು ಎಸ್ ಕ್ಯೂ ಕರ್ಣಗಳು ಅನ್ನೋದು ಅಥವಾ ಕರ್ಣಗಳು ಎಸ್ ಕ್ಯೂ ಪರಸ್ಪರ ಅರ್ಧಿಸುತ್ತವೆ ಅಂತ ಪ್ರೂವ್ ಮಾಡಿದ್ವಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ನಿಮಗೆ ರೇಖಾಚಿತ್ರನ ಡ್ರಾ ಮಾಡೋದಕ್ಕೆ ಬರಬೇಕು. ಪರ್ಫೆಕ್ಟಾಗಿ ಈ ಥರ ಡ್ರಾ ಮಾಡ್ಕೋಬೇಕು. ಒಂದು ಚತುರ್ಭುಜ ಅಂತ ಅಂದರೆ ನಾನು ABCD ಅಂತ ತೊಗೊಂಡಿದ್ದೀನಿ. ನೀವು PQRS ಅದ್ರ ತೊಗೊಂಡ್ರಿ ಯಾವುದಾದ್ರೂ ತೊಗೋಬೋದು. ಆಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಮಧ್ಯಬಿಂದುಗಳು ಅಂತ ಅಂದರೆ ಈ ಥರ ಡ್ರಾ ಮಾಡಿರ್ತಾರೆ, ಸೇರಿಸ್ತೀವಿ ಮತ್ತು ಕರ್ಣಗಳ ಡ್ರಾ ಮಾಡ್ತೀವಿ. ABCDಗೆ ಒಂದು ನಾವು ಕರ್ಣನ ಡ್ರಾ ಮಾಡ್ಕೊಂಡಿದ್ದೀವಿ. ಇವೆರಡಕ್ಕೂ ನಾವು ಈ ತ್ರಿಭುಜ, ಯಾವ ತ್ರಿಭುಜ, ADC ತ್ರಿಭುಜ ಮತ್ತು ABC ತ್ರಿಭುಜಗಳಿಗೆ ಮಧ್ಯಬಿಂದು ಪ್ರಮೇಯ ಯೂಸ್ ಮಾಡಿದ್ದೀವಿ. ಆವಾಗ ಏನಾಗುತ್ತೆ ಅಂದರೆ SR ಸಮಾಂತರ PQ, SR = PQ ಅಂತ ಬರುತ್ತೆ. ಆಗ PQRS ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡ್ತೀವಿ. ಆ ಸಮಾಂತರ ಚತುರ್ಭುಜದಲ್ಲಿ ಯಾವಾಗಲೂ ಕರ್ಣಗಳು ಏನಾಗಿರ್ತವೆ, ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ ಕೇಳಿರೋದು ರೇಖಾಖಂಡಗಳು ಅಂತ ಕೇಳಿದ್ದಾರೆ. ಅದನ್ನ ಕರ್ಣ ಅಂತ ಅನ್ಕೋಬೋದು, ರೇಖಾಖಂಡ ಅಂತ ಅಂದರೂ ಅನ್ಕೋಬೋದು. ನಾವೀಗ ಏನು ಮಾಡಿದ್ವಿ, ಮಧ್ಯಬಿಂದು ಪ್ರಮೇಯ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನೊಂದು ಟೈಮ್ ನೋಡ್ಕೊಳ್ಳಿ. ಸೊ ಇಲ್ಲಿ ಏಳನೇದು ಪ್ರಾಬ್ಲಮ್ ಇದೆ. ಅದರಲ್ಲಿ ರೇಖಾಚಿತ್ರ ಕೊಟ್ಟಿಲ್ಲ. ಸೊ ನಾನು ಯಾವ ಥರ ಇಲ್ಲೆಲ್ಲ ರೇಖಾಚಿತ್ರ ಕೊಡದೇ ಇದ್ದಾಗ ಓನಾಗಿ ಡ್ರಾ ಮಾಡಿಕೊಂಡು ಸಾಲ್ವ್ ಮಾಡ್ತಾಯಿದ್ದೆ. ನೀವು ಇದನ್ನು 7ನೇ ಪ್ರಾಬ್ಲಮ್ನ ಓನಾಗಿ ರೇಖಾಚಿತ್ರನ ಬರ್ಕೊಂಬಿಟ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಮಾಡ್ಕೊತ ಹೋಗಬೇಕು. ಸೊ ಇಲ್ಲಿಗೆ ಚತುರ್ಭುಜ ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಇಷ್ಟು ಪ್ರಾಬ್ಲಮ್ಸು ಈ ಥರ ಸಾಲ್ವ್ ಮಾಡ್ಕೊತ ಹೋಗಬೇಕು. ಸೊ ಪ್ರಾಬ್ಲಮ್ಸು ಸಾಲ್ವ್ ಮಾಡೋದೇನೋ ಅಷ್ಟು ಕಷ್ಟ ಅಲ್ಲ. ಯಾವಾಗ ಕಷ್ಟ ಆಗೋದಿಲ್ಲ ಅಂತ ಅಂದರೆ ಬರ್ತಕ್ಕಂಥ ಪರಿಕಲ್ಪನೆಗಳಾಗಿರ್ಬೋದು, ಆ ಪರಿಕಲ್ಪನೆ ನಾವು ಯಾವ ಥರ ಅರ್ಥ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದಾಗಿದೆ. ಸೊ ನೀವು ಪರಿಕಲ್ಪನೆ ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದರೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ನ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಥ್ಯಾಂಕ್ ಯು.